ಎಲ್ರಿಗೂ ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಹೆಣ್ಣನ್ನು ದೇವತೆಗೆ ವಹಿಸಿ ಮಾತಾಡ್ತೀವಿ. ಎಲ್ಲಿ ಹೆಣ್ಣಿಗೆ ಪೂಜಿಸ್ತಾರೋ ಅಲ್ಲಿ ಸಕ್ಸಸ್ ಅನ್ನೋದಿದ್ದೇ ಇರ್ತದೆ. ಸೊ ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳಿಗೂ ಮತ್ತು ವಿಶೇಷವಾಗಿ ಸ್ಪರ್ಶ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ. ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲಿ ಮಹಿಳೆಗೆ ಗೌರವ ಸಿಗುತ್ತೋ ಆ ಒಂದು ದೇಶ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಅವರ ಗೌರವಕ್ಕೆ ನಾವು ಮನ್ನಣೆ ಕೊಡೋಣ ಮತ್ತು ಅವರ ಏಳಿಗೆಗೆ ಕೈ ಜೋಡಿಸೋಣ. ಮತ್ತೊಮ್ಮೆ ಸ್ಪರ್ಶದಲ್ಲಿ ಮಾಡುವಂಥ ಎಲ್ಲ ಮಹಿಳೆಯರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೋವನ್ನು ಬದಿಗೊಟ್ಟು ನಗುವನ್ನು ಚೆಲ್ಲುತ್ತಾ ಜಗತ್ತಿನ ಮೂಲ ಸೃಷ್ಟಿಗೆ ಕಾರಣವಾಗಿರುವಂತಹ ಎಲ್ಲ ತ್ಯಾಗಮಯಿ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. Happy International Women's Day to all the women out there. We explore, we learn and we achieve. So I'm super proud to be a woman and let's all celebrate the Women's Day. ಸಮಾಜದ ಬೆನ್ನೆಲುಬಾಗಿರುವ ಪ್ರೀತಿ ತ್ಯಾಗದ ಮೂರ್ತಿಯಾಗಿರುವ ಸಾಧನೆಯ ಶಿಖರಕ್ಕೇರಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದು ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸೀಮಿತವಾಗಿದ್ದಾರೆ. ಮಹಿಳೆಯರು ಅಬಲೆ ಎಲ್ಲ ಸಬಲೆ ಮತ್ತು ಇನ್ನು ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಮಹಾಶಕ್ತಿ ಮಹಿಳೆಯಾಗಿದ್ದಾರೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರು ತಮ್ಮ ಶಕ್ತಿ, ಧೈರ್ಯ ಮತ್ತು ಕನಸುಗಳಿಂದ ಸಮಾಜವನ್ನು ಉನ್ನತವಾಗಿ ಮುಂದೆ ಕೊಂಡೊಯ್ಯುವ ಶಕ್ತಿಯುತರಾಗಿರುತ್ತಾರೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಮಹಿಳೆ ಅಬಲೆ ಅಲ್ಲ, ಅವಳು ಸಮಾಜದ ಪ್ರಬಲ ಶಕ್ತಿ. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ಒಂದು ಥೀಮ್ ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಆ ಥೀಮ್ ಏನಪ್ಪಾ ಅಂತಂದ್ರೆ ಹಕ್ಕುಗಳು ಮತ್ತು ನ್ಯಾಯ. ಒಳ್ಳೆ ಥೀಮ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು, ಹಾಗೆ ಅವರ ಅಸ್ತಿತ್ವಕ್ಕೆ ನಿಲ್ಲಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. Today, on the International Women's Day, I want to celebrate the strength, the courage and the resilience of every woman. Behind every woman's smile, there are stories of battle, dreams protected and love given endlessly. So today I want to give you all a very warm virtual hug to every woman out there. Wishing you a happy Women's Day. Firstly, why do we celebrate Women's Day? It is basically to remind that every woman has to take charge of her destiny and life so that she can achieve her dreams and be successful. And at the same time, it is not being indifferent to men. Men have to play a very strong role in women achieving these dreams and success. So it's a collective journey. Wonderful day to commemorate, to celebrate all the very important women in our lives, from our mothers to our sisters to our daughters to our wives to our friends to our aunties and to every woman who keeps this world running. ಇವತ್ತು ನಮ್ಮ ದೇಶದಲ್ಲಿ 48%ಗಿಂತ ಹೆಚ್ಚು ಮಹಿಳೆಯರು. ಇವರೆಲ್ಲರೂ ಕೂಡ ಪುರುಷರ ಸಮಾನವಾಗಿ ಜನಸಂಖ್ಯೆ ಇದೆ. ಅದೇ ರೀತಿ ಎಲ್ಲ ಕೆಲಸಗಳಲ್ಲೂ ಕೂಡ ಇವರ ಸಹಭಾಗಿತ್ವ ಮತ್ತು ಇವರ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ನಿಮ್ಮೆಲ್ರಿಗೂ ಸಹ ಮಹಿಳಾ ದಿನಾಚರಣೆ ಶುಭಾಶಯಗಳು. ಯತ್ರ ನರೆಂತೋ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ ನಮ್ಮ ಹಿಂದೂ ಪುರಾಣದಲ್ಲಿ. ಎಲ್ಲಿ ನಾರಿಯರನ್ನು ಪೂಜ್ಯ ದೃಷ್ಟಿಯಿಂದ ನೋಡ್ತೀವೋ, ಎಲ್ಲಿ ನಾರಿಯರು ಸಬಲರಾಗಿರ್ತಾರೋ, ಎಲ್ಲಿ ನಾರಿಯರು ಡಿಸಿಷನ್ ಮೇಕರ್ಸ್ ಆಗಿರ್ತಾರೋ, ನಮ್ಮ ಸಂಸ್ಥೆಯಲ್ಲಿ ಸ್ಪರ್ಶ ಸಂಸ್ಥೆಯಲ್ಲಿ 75% ಮಹಿಳೆಯರೇ ನೀವೆಲ್ಲ ಇದ್ದೀರಾ. ನಿಮ್ಮಿಂದ ನಮಗೆ ಯಾವತ್ತೂ ನಗು ಇರುತ್ತೆ. ನಿಮ್ಮ ಕುಟುಂಬನೂ ಬೆಳೆಸೋದ್ರಲ್ಲಿ ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಈ ಸಂಸ್ಥೆಯನ್ನು ಬೆಳೆಸೋದ್ರಲ್ಲಿ ಕೂಡ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ. ಮತ್ತು ಹಾಗೆ ನೀವು ಇವತ್ತು ಆ ಸಮಾಜದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ. ಹಾಗೆ ಈ ಸಂಸ್ಥೆ ಕೂಡ ಹಾಗೆ ಮೊದಲನೇ ಪ್ರಾರಂಭದಿಂದಲೂ ಸಹ ಚಿತ್ರಾ ಮೇಡಮಿಂದ ಹಿಡಿದು ನೀನಾ ಮೇಡಮಿಂದ ಹಿಡಿದು ರೂಪಾ ಮೇಡಮಿಂದ ಹಿಡಿದು ಅನೇಕರು ಈ ಸಂಸ್ಥೆಯಲ್ಲಿ ಹಿರಿಯರು ನಮ್ಮ ಜೊತೆ ನಡೀತಾ ಬರ್ತಾ ಇದ್ದಾರೆ. ಇವರೆಲ್ಲರೂ ಸಹ ಇವರೆಲ್ಲರ ಆಶೀರ್ವಾದ, ಸಹಕಾರ, ಬೆಂಬಲ
ಮತ್ತು ನಮ್ಮೊಂದಿಗೆ ಇದ್ದೀವಿ ಅನ್ನೋ ಒಂದು ನಂಬಿಕೆಯಿಂದ ಈ ಸ್ಪರ್ಶ ಟ್ರಸ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಎಲ್ಲ ಮಹಿಳೆಯರಿಗೆ, ಎಲ್ಲ ಸ್ತ್ರೀಯರಿಗೆ ಸ್ಪರ್ಶ ಟ್ರಸ್ಟು ಮತ್ತು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಹಾಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು.